ಶಿವರಾಜ್ ಕುಮಾರ್ ಅವರು ಭೈರಾತಿರಣಗಳೆಲ್ಲ ಮೂವಿ ನೋಡ್ಕೊಂಡು ಬಂದಿದ್ದೀರಾ, ಟ್ರೈಲರ್ ನೋಡ್ಕೊಂಡು ಬಂದಿದ್ದೀರಾ ಮೂವಿ. ಹೇಗಿದೆ ಮೂವಿ ಸರ್ ಆ್ಯಕ್ಟಿಂಗ್? ಟ್ರೈಲರ್ ಹೆಂಗಿದೆಯೋ ಅದಕ್ಕಿಂತ ಅಪ್ಪನಂಗೆ ಇದೆ ಫಿಲಮು. ಸೂಪರ್ ಆಗಿದೆ. ಶಿವಣ್ಣನ ಆ್ಯಕ್ಟಿಂಗು ಸೂಪರ್ ಇದೆ. ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ, ಓಕೆನಾ. ಅವರು ನಮ್ಮ ಅಣ್ಣ ಶಿವಣ್ಣ. ಅವ್ರು ಈಗ ನೆಕ್ಸ್ಟು ನಿರ್ದೇಶನ ಮೂವಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಯುವ ರಾಜ್ಕುಮಾರ್ಗೂ ಮಾಡಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹೌದಾ ಸರ್? ಮೂವಿ ಟೋಟಲಿ ಚೆನ್ನಾಗಿದೆ ನಿಮಗೆ? ಚೆನ್ನಾಗಿದೆ. ಅದೇ 7 ಪಾಯಿಂಟ್ ಅಂದರೆ ಸುಮ್ಮನೆ ಅಲ್ಲ. ರಿಯಲಿ ಶಿವರಾಜ್ ಕುಮಾರ್ ಅವರ ಅಭಿನಯದ ಅತ್ಯುತ್ತಮ ಚಿತ್ರ ಆಗಿ ಇದು ಮೂಡಿ ಬರ್ತದೆ. ನಿಜಲ್ಲೂ ನಾವೆಲ್ಲ ಅದು ಪ್ರೋತ್ಸಾಹ ಮಾಡಬೇಕು. ಕನ್ನಡದಲ್ಲಿ ಇಂಥ ಅದ್ಭುತವಾಗಿ ಈ ಏಜ್ ಅಲ್ಲೂ ಇವರು ನಡೆಸಿದ್ದಾರೆ ಅಂತ ಅಂದ್ರೆ ಇವರಿಗೆ ನಾವು ಯಾಡ್ಸಪ್ ಹೇಳಲೇಬೇಕು. ಚಿತ್ರ ತುಂಬಾ ಸೂಪರ್ ಆಗಿದೆ, ಸೂಪರ್ ಇದೆ. ಕಂಪೇರ್ ಮಾಡಿದ್ರೆ ಮಾರ್ಕ್ಸ್ ಸೇಮ್ ಅವ್ರ ಸಕಲ ಇದು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಇದೆ. ಈ ತರ ಬರುತ್ತೆ ಅನ್ಕೊಂಡಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಜಾಸ್ತಿನೇ ಇದೆ. ನಮ್ಮ ಶಿವರಾಜ್ ಕುಮಾರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಫುಲ್ ಮಾಸ್ ಇರೋ ಮಸ್ತ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ನಾವು ಬೇರೆ ಕಡೆ ಎಲ್ಲ ರಿವ್ಯೂ ತಗೊಂಡ್ವಿ, ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿ ಬೇಸರ ಮಾಡ್ತಾರೆ ಫ್ಯಾನ್ಸ್. ನಿಮಗೆ ಏನಿದೆ? ನಮಗೆ ಹಾಕ್ಬೇಕಿತ್ತು ಆಕ್ಚುಲಿ. ಅವರ ಅದಕ್ಕೆ ಬ್ಯಾನರ್ ಅಲ್ಲೇ ಬಂದಿರೋದಲ್ವಾ, ಸೊ ಹಾಕ್ಬೇಕಿತ್ತು ಅವರು. ಸ್ಟೋರಿ ಬಹಳ ಹೈಲೈಟ್ ಆಗಿದೆ. ಈ ಸೈಲೆಂಟ್ ಎಲ್ಲ ಏನಾಗಿದೆ ಅಂದ್ರೆ ಮೆಸೇಜ್ ಇದೆ. ಮೆಸೇಜ್ ಚೆನ್ನಾಗಿದೆ. ವಿಲೇಜ್ ಪೀಪಲ್ಸ್ಗೂ ಚೆನ್ನಾಗಿದೆ. ಮತ್ತು ಅದೊಂದು ಆ ಏಜ್ಗೆ ತಕ್ಕಂತೆ ಆಕ್ಟಿಂಗು, ಡೈರೆಕ್ಷನ್ ಬಹಳ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬರೋ ಚಾನ್ಸ್ ಇದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಇದೆ. ನೆಕ್ಸ್ಟ್ ಚಾಪ್ಟರ್ ಬರೋ ಚಾನ್ಸ್ ಇದೆ, ಬರುತ್ತೆ. ಸೊ ಚೆನ್ನಾಗಿ ಮಾಡ್ತಾರೆ, ಏಜ್ ತಕ್ಕಂತೆ ಮಾಡ್ತಾರೆ ಶಿವರಾಜ್. ಅದು ಅವ್ರ ಏಜ್ಗೆ ಅವ್ರ ಆಕ್ಟಿವಿಟೀಸ್ ಚೆನ್ನಾಗಿ ಕರೆಕ್ಟ್ ಇದೆ, ಚೆನ್ನಾಗಿದೆ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಹೇಗಿದೆ? ಸೂಪರ್. ಅವ್ರ ವಯಸ್ಸಾದ್ರೂ ಇನ್ನು ಹರೇ ತರ ಇದಾರೆ, ಚೆನ್ನಾಗಿದೆ. ಮಾಫ್ತಿದು ಪ್ರಿಕ್ವೆಲ್ ಅಂತಿದ್ವು, ನಿಮಗೆ ಮಾಫ್ತಿಗೂ ಇದಕ್ಕೂ ಕಂಪೇರ್ ಮಾಡ್ಬೋದು ಅಂದ್ರೆ ಮಪ್ತಿ ಫಸ್ಟ್ ಬಂತು, ಆಮೇಲೆ ಇದು ಬಂದಂಗ ಅನ್ಸ್ತೈತೆ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಯಾವಾಗ ನೋಡ್ತೀವಿ, ಯಾವತ್ತೂ ನೋಡ್ತೀವಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಫಿಲಮ್ನ ಬಿಡಲ್ಲ. ನಾವು ಯಾವಾಗಲೂ ಒಂದು ಫಿಲಮ್ ನೋಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಅವ್ರ ಹೆಸರು ಬೇಕಂತ ಕಟ್ ಮಾಡಿ ಆಮೇಲೆ ಫಿಲಮ್ ನೋಡಕ್ಕೆ ಹೋಗ್ಬಿಡ್ತೀವಿ ನಾವು. ಅವರೆಲ್ಲ ಇಲ್ಲೇ ಇದ್ದಾರೆ. ಜೈ ಅಕ್ಬರ್. ನಾನು ಪುನೀತನಾಗಿದ್ದಾನೆ.